ಅದು ಜಿಲ್ಲಾ ಕೇಂದ್ರವಾಗಿ ಘೋಷಣೆಯಾಗಿ 15 ವರ್ಷಗಳೇ ಗತಿಸಿದೆ. ಆದರೂ ಸಹ ಆ ಜಿಲ್ಲೆಯಲ್ಲಿ ಅಭಿವೃದ್ಧಿ ಮಾತ್ರ ಶೂನ್ಯ. ಎಲ್ಲಂದರಲ್ಲಿ ಬಿದ್ದಿರುವ ರಸ್ತೆ, ತಗ್ಗು ಗುಂಡಿಗಳೇ ಇದಕ್ಕೆ ಹಿಡಿದ ಕೈಗನ್ನಡಿ ಎನ್ನಬಹುದು. ಈ ಕುರಿತ ರಿಪೋರ್ಟ್ ಇಲ್ಲಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಗುಂಡಿಗಳದ್ದೇ ಕಾರುಬಾರು. ಅಂಗೈಯಲ್ಲಿ ಜೀವ ಹಿಡಿದು ಸವಾರರ ಡೆಡ್ಲಿ ಸಂಚಾರ. ಹೀಗೆ ನಿಧಾನವಾಗಿ ಗುಂಡಿ ತಪ್ಪಿಸಿ ಸಂಚರಿಸೋ ವಾಹನ ಸವಾರರು, ಸಾವಿನ ಹೆದ್ದಾರಿಯಾಗಿ ಕಾಯ್ತಿರೋ ಗುಂಡಿಗಳು, ಅಂಗೈಯಲ್ಲಿ ಜೀವ ಹಿಡಿದು ಸಂಚಾರ. ಜಿಲ್ಲಾ ಕೇಂದ್ರ ಯಾದಗಿರಿ ನಗರದಿಂದ ಸ್ವಲ್ಪ ದೂರ ಹೋದ್ರೆ ಸಾಕು ಗುಂಡಿಗಳ ದರ್ಶನ ಆಗುತ್ತೆ. ವಿಜಯಪುರದಿಂದ ಕೊಂಡಗಲ್ಗೆ ಸಂಪರ್ಕಿಸುವ ರಸ್ತೆ ಸ್ಥಿತಿಯಂತೂ ಅಯೋಮಯವಾಗಿದೆ. ಯಾದಗಿರಿ ನಗರ ಹೊರವಲಯದಲ್ಲಿರುವ ರಸ್ತೆ ತೀರಾ ಹದಗೆಟ್ಟಿದೆ. ಇತ್ತ ವಡಗೇರ ತಾಲೂಕಿನ ಗುರುಸಣಗಿ ಕ್ರಾಸ್ನಿಂದ ಶಹಾಪುರದವರೆಗೆ ಗುಂಡಿಗಳದ್ದೇ ಕಾರುಬಾರು. ನಿತ್ಯ ಈ ರಸ್ತೆಯಲ್ಲಿ ಸಾಲು ಸಾಲು ಅಪಘಾತಗಳು ಸಂಭವಿಸುತ್ತಿವೆ. ಈ ರಸ್ತೆಯಲ್ಲಿ ಓಡಾಡಲು ವಾಹನ ಸವಾರರು ಹಿಂದೇಟು ಹಾಕ್ತಿದ್ದಾರೆ. ನಿತ್ಯ ಸಾವಿರಾರು ವಾಹನಗಳು ಓಡಾಡುವ ರಸ್ತೆ ಹದಗೆಟ್ಟಿರೋದ್ರಿಂದ ಸವಾರರ ಪಾಡು ಹೇಳತೀರದಾಗಿದೆ. ಸರ್ಕಾರ ಹಾಗೂ ಜನಪ್ರತಿನಿಧಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ವಾಹನ ಸವಾರರು ಪರದಾಡುವಂತಾಗಿದೆ. ಕೂಡಲೇ ಅಧಿಕಾರಿಗಳು, ಸಚಿವರು, ಶಾಸಕರು ಎಚ್ಚೆತ್ತು ರಸ್ತೆ ದುರಸ್ತಿಪಡಿಸಬೇಕು. ನಾಗರಾಜ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಮನೆಯಲ್ಲಿದ್ದ ಗ್ಯಾಸ್ ಗೀಸರ್ನಿಂದ ಅನಿಲ ಸೋರಿಕೆಯಾಗಿ ತಾಯಿ ಮಗ ಸಾವನ್ನಪ್ಪಿರುವ ಹೃದಯ ವಿದ್ರಾವಕ ಘಟನೆ ರಾಮನಗರದಲ್ಲಿ ನಡೆದಿದೆ. ಈ ಕುರಿತ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಗ್ಯಾಸ್ ಗೀಸರ್ ಬಳಸುವವರೇ ಎಚ್ಚರ. ಗೀಸರ್ನಿಂದ ತಾಯಿ ಮಗನ ದುರಂತ ಅಂತ್ಯ. ತಂತ್ರಜ್ಞಾನಗಳು ಮುಂದುವರೆದಂತೆ ಮಾನವ ಜೀವಕ್ಕೆ ಅಪಾಯಗಳು ಹೆಚ್ಚಾಗುತ್ತಲೇ ಇವೆ. ಆಧುನಿಕ ಬದುಕಿನ ಭಾಗವಾಗಿ ಹೋಗಿರುವ ಗೀಸರ್ಗೆ ತಾಯಿ ಮಗ ಬಲಿಯಾಗಿದ್ದಾರೆ. ಮಾಗಡಿ ಪಟ್ಟಣದಲ್ಲಿ ಅಮ್ಮ ಮಗ ಇಬ್ಬರು ಸಾವಿನಲ್ಲೂ ಒಂದಾಗಿದ್ದಾರೆ. ಮಾಗಡಿಯ ಶೋಭಾ ಹಾಗೂ ದಿಲೀಪ್ ಮೃತ ದುರ್ದೈವಿಗಳು. ಸ್ನಾನಕ್ಕೆಂದು ದಿಲೀಪ್ ಗ್ಯಾಸ್ ಗೀಸರ್ ಆನ್ ಮಾಡಿದ್ದಾನೆ. ಸ್ನಾನಕ್ಕೆ ಹೋದ ಮಗ ತುಂಬಾ ಸಮಯದಿಂದ ಹೊರಬಂದಿಲ್ಲ ಅಂತ ತಾಯಿ ಬಾತ್ರೂಮ್ಗೆ ಹೋಗಿದ್ದಾಳೆ. ಗೀಸರ್ನಿಂದ ಬಿಡುಗಡೆಯಾದ ಕಾರ್ಬನ್ ಮೊನಾಕ್ಸೈಡ್ ತಾಯಿ ಮಗನನ್ನ ಬಲಿ ಪಡ್ಕೊಂಡಿದೆ. ಇನ್ನು ಘಟನೆ ನಡೆದಾಗ ಶೋಭಾ ಅವರ ಮಗಳು ಮನೆಯಲ್ಲಿ ಇಲ್ಲದ ಕಾರಣ ಅದೃಷ್ಟವಶಾತ್ ಪಾರಾಗಿದ್ದಾರೆ. ದುರದೃಷ್ಟಕರ ಅಂದ್ರೆ ಯಾವುದೇ ರೀತಿಯ ಗಾಳಿ ಆಚೆ ಹೋಗಕ್ಕೆ ಅವಕಾಶ ಇಲ್ಲ. ಗ್ಯಾಸು ಗಾಳಿ ಹೋಗೋಕೆ ಅವಕಾಶ ಇಲ್ಲ ಅಂದಾಗ ಅದು ಮೋಸ್ಟ್ ಡೇಂಜರಸ್ ಅನ್ನೋ ಒಂದು ವಿಚಾರ ಎಲ್ಲರಿಗೂ ಗೊತ್ತಿರೋಂಥ ವಿಚಾರ. ಇವರಿಗೆ ಅದು ತಿಳುವಳಿಕೆ ಬಂದಿಲ್ಲ. ಹಾಗಾಗಿ ಮಗ ಸ್ನಾನ ಮಾಡ್ಕೊಡೋಕೆ ಹೋಗಿದ್ದಾನೆ. ಆ ಟೈಮಲ್ಲಿ ಗ್ಯಾಸು ಎಕ್ಸ್ಪ್ಲೋಡ್ ಇದಾಗಿ ಗ್ಯಾಸ್ ಒಂದು ಲೀಕ್ ಆಗಿ ಮಗ ಎಕ್ಸ್ಪೈರ್ ಆಗಿಬಿಟ್ಟಿದ್ದಾನೆ. ಎಲ್ಲ ಬರಲಿಲ್ಲ ಅಂತ ತಾಯಿ ಮತ್ತೆ ಬಾತ್ರೂಮ್ಗೆ ಹೋಗಿದ್ದಾಗ ಅವಳಿಗೂ ಉಸಿರಾಟ ಪ್ರಾಬ್ಲಮ್ ಆಗಿ ಅವಳು ಅಲ್ಲೇ ಎಕ್ಸ್ಪೈರ್ ಆಗಿದ್ದಾಳೆ. ಗ್ಯಾಸ್ ಗೀಸರ್ನಿಂದ ಆಗುವ ಸೈಡ್ ಎಫೆಕ್ಟ್ ಏನು ಅನ್ನೋದನ್ನ ನೋಡುವುದಾದ್ರೆ, ಗ್ಯಾಸ್ ಗೀಸರ್ ಎಫೆಕ್ಟ್. ಗ್ಯಾಸ್ ಗೀಸರ್ ಬಳಸೋದ್ರಿಂದ ಆರೋಗ್ಯಕ್ಕೆ ತೊಂದರೆ. ಜ್ಞಾನ ತಪ್ಪುವುದರ ಜೊತೆಗೆ ಪಾರ್ಶ್ವವಾಯು ಬರಬಹುದು. ಎಪಿಲೆಪ್ಸಿ, ಕಾರ್ಡಿಯಾಕ್ ಅರೆಸ್ಟ್ ಆಗುವ ಸಾಧ್ಯತೆ ಇರುತ್ತೆ. ಪಾರ್ಕಿನ್ಸನ್ ರೋಗ ಲಕ್ಷಣಗಳು ಕಾಣಿಸಿಕೊಳ್ಳುವ ಸಾಧ್ಯತೆ. ಕಾರ್ಬನ್ ಮೊನಾಕ್ಸೈಡ್, ನೈಟ್ರಸ್ ಆಕ್ಸೈಡ್ ಹೆಚ್ಚಾಗುತ್ತದೆ. ತಲೆನೋವು, ತಲೆಸುತ್ತು, ಮರೆವು ಸಮಸ್ಯೆ ಹೆಚ್ಚಳಕ್ಕೆ ಕಾರಣ. ತಾಯಿ ಮಗ ಇಬ್ಬರು ಕೂಡ ವಿಷ ಅನಿಲ ಸೇವನೆಯಿಂದ ಮೃತಪಟ್ಟಿದ್ದು, ಮಗಳು ತಬ್ಬಲಿಯಾಗಿದ್ದಾಳೆ. ಗ್ಯಾಸ್ ಗೀಸರ್ ಬಳಸುವವರು ಅನಿಲ ಸೋರಿಕೆ ಬಗ್ಗೆ ಎಚ್ಚರಿಕೆ ವಹಿಸಲೇಬೇಕು ಎಂಬುದಕ್ಕೆ ಈ ಘಟನೆ ಸಾಕ್ಷಿಯಾಗಿದೆ. ಮಹದೇವಸ್ವಾಮಿ ಕುರ್ನೇಗಾಲ, ರಿಪಬ್ಲಿಕ್ ಕನ್ನಡ, ರಾಮನಗರ. ಸಾಮಾನ್ಯವಾಗಿ ಫ್ಯಾಷನ್ ಶೋಗಳಲ್ಲಿ ರೂಪದರ್ಶಿಗಳು ವಿವಿಧ ವಿನ್ಯಾಸದ ಬಟ್ಟೆ ತೊಟ್ಟು ಹೆಜ್ಜೆ ಹಾಕ್ತಾರೆ. ಪ್ರತಿ ಫ್ಯಾಷನ್ ಶೋದ ಹಿಂದಿರೋದು ವಸ್ತ್ರ ವಿನ್ಯಾಸಗಾರರ ಕೌಶಲ್ಯ. ಆದರೆ ಯಾವತ್ತೂ ಕೂಡ ಫ್ಯಾಷನ್ ಡಿಸೈನರ್ಸ್ ರ್ಯಾಂಪ್ ವಾಕ್ ಮಾಡಿದ ಎಕ್ಸಾಂಪಲ್ ಇಲ್ಲ. ವಸ್ತ್ರ ವಿನ್ಯಾಸಕಿಯರು ರ್ಯಾಂಪ್ ವಾಕ್ ಮಾಡಬಲ್ಲರು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ.
ಜಗಮಗಿಸೋ ಬಣ್ಣ ಬಣ್ಣದ ವಿದ್ಯುತ್ ದೀಪಗಳು, ಮೈ ಕುಣಿಸುವಂತಹ ಸಂಗೀತ, ಅದಕ್ಕೆ ತಕ್ಕಂತೆ ಹೆಜ್ಜೆ ಹಾಕ್ತಾ ವೇದಿಕೆ ಮೇಲೆ ಒಬ್ಬೊಬ್ಬರಾಗಿ ಬರ್ತಾ ಇರುವ ಸುಂದರಿಯರು. ಇದು ಧಾರವಾಡದ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ಕಂಡುಬಂದ ದೃಶ್ಯ. ರ್ಯಾಂಪ್ ವಾಕ್ ಮಾಡಿದ ಫ್ಯಾಷನ್ಸ್ ಡಿಸೈನರ್ಸ್. ಸಾಯಿ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ಫ್ಯಾಷನ್ ಡಿಸೈನ್ಸ್ ಕೋರ್ಸ್ ಪೂರ್ಣಗೊಳಿಸಿದವರಿಗಾಗಿ ವಾರ್ಷಿಕೋತ್ಸವ, ಪ್ರಮಾಣ ಪತ್ರ ವಿತರಣೆ ಜೊತೆಗೆ ಈ ಫ್ಯಾಷನ್ ಶೋ ಏರ್ಪಡಿಸಲಾಗಿತ್ತು. ಪ್ರತಿ ವರ್ಷ ಉತ್ತೀರ್ಣ ಆಗುವಂತಹ ವಿದ್ಯಾರ್ಥಿಗಳು ತಮ್ಮದೇ ಆದ ವಿನ್ಯಾಸದಲ್ಲಿ ಹೆಣೆದ ಬಟ್ಟೆಗಳನ್ನ ವಿವಿಧ ಮಾಡೆಲ್ಗಳ ಮೂಲಕ ಫ್ಯಾಷನ್ ಶೋ ಮಾಡಿಸ್ತಾ ಇದ್ರು. ಆದ್ರೆ ಇಲ್ಲಿ ತಾವೇ ವಿನ್ಯಾಸಗೊಳಿಸಿದ ಬಟ್ಟೆಗಳನ್ನ ಫ್ಯಾಷನ್ ಡಿಸೈನರ್ ಧರಿಸಿ ಹೆಜ್ಜೆ ಹಾಕಿದ್ರು. ಇವಾಗ ಪಾಸ್ಔಟ್ ಆಗ್ತಿದ್ದೀನಿ. ಇವತ್ತು ನಮ್ಮದು ಫೇರ್ವೆಲ್ ಪಾರ್ಟಿ ಇದೆ. ಸೊ ಇದನ್ನೆಲ್ಲ ನಾವು ಸ್ಟಿಚ್ ಮಾಡಿರೋದೆ. ಇಲ್ಲೆಲ್ಲ ಟೀಚರ್ಸ್ ತುಂಬಾ ಸಪೋರ್ಟಿವ್ ಆಗಿದ್ದಾರೆ, ಆಮೇಲೆ ಭಾಳ ಮೋಟಿವೇಟ್ ಮಾಡ್ತಾರೆ. ಇದರಿಂದ ಆ್ಯಕ್ಚುಲಿ ಫಸ್ಟ್ ನಾನು ಬಂದಾಗ ಐ ಡೋಂಟ್ ಹ್ಯಾವ್ ಎನಿ ಐಡಿಯಾ ಅಬೌಟ್ ಸ್ಟಿಚಿಂಗ್. ಬಟ್ ಇವಾಗ ತುಂಬ ಖುಷಿ ಆಗ್ತಿದೆ, ನಾನೇ ಮಾಡ್ಬೋದು ಅನ್ನೋದೊಂದು ಕಾನ್ಫಿಡೆನ್ಸ್ ಬಂದಿದೆ. ಕಳೆದ 20 ವರ್ಷಗಳಿಂದ ಫ್ಯಾಷನ್ ಡಿಸೈನರ್ ಕೋರ್ಸ್ ಕಲಿಸ್ತಾ ಇರುವ ಈ ಸಂಸ್ಥೆ ಪ್ರತಿ ವರ್ಷವೂ ಧಾರವಾಡದಲ್ಲಿ ಈ ರೀತಿಯ ವಿನೂತನ ಕಾರ್ಯಕ್ರಮದ ಮೂಲಕ ವಿದ್ಯಾರ್ಥಿಗಳನ್ನ ಬೀಳ್ಕೊಡುಗೆ ನೀಡುತ್ತೆ. ಭವಿಷ್ಯದಲ್ಲಿ ಈ ವೃತ್ತಿಯಲ್ಲಿ ತೊಡಗಿಕೊಳ್ಳುವುದಕ್ಕೆ ಬೇಕಾದ ಆತ್ಮಸ್ಥೈರ್ಯ ತುಂಬುವ ಕಾರ್ಯ ಮಾಡ್ತಾನೆ ಇದೆ. ಈ ಕಾರ್ಯಕ್ರಮದಲ್ಲಿ ವಿವಿಧ ಖ್ಯಾತನಾಮ ಫ್ಯಾಷನ್ ಡಿಸೈನರ್ಗಳು ಪಾಲ್ಗೊಂಡು ಯುವತಿಯರ ಕೌಶಲ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಇದು ಸ್ಪೆಷಲ್ ಏನೈತೆ, ನಮ್ಮದು ಫ್ಯಾಷನ್ ಶೋ ಅಂತೂ ಸುಮಾರು ಆಗ್ತಿರ್ತಾವೆ ಆಲ್ ಓವರ್ ಇಂಡಿಯಾ, ಆಲ್ ಓವರ್ ವರ್ಲ್ಡ್. ಬಟ್ ನಮ್ಮ ಫ್ಯಾಷನ್ ಶೋ ಏನು ಸ್ಪೆಷಲ್ ನಾವು ಹೇಳ್ತೇನೆ ಅಂದರೆ, ಈಗ 20 ವರ್ಷದಿಂದ ನಾವು ಪ್ರತಿ ವರ್ಷ ಏನು ಮಾಡ್ತೀವಿ ಅಂದರೆ, ಡ್ರೆಸ್ಸಸ್ ಏನು ಅವ್ರು ಹಾಕಿ ನೀವು ನೋಡ್ತಿದ್ದೀರಲ್ಲ, ಅವರೇ ಕಟ್ ಮಾಡಿ ಅವರೇ ಸ್ಟಿಚ್ ಮಾಡ್ಯಾರ, ಅವರೇ ರ್ಯಾಂಪ್ ಮೇಲೆ ವಾಕ್ ಮಾಡಿದ್ದಾರೆ. ಸೊ ಫ್ರಮ್ ಡಿಸೈನ್ ಕನ್ಸೆಪ್ಷನ್ ಟು ಸ್ಟಿಚಿಂಗ್ ಟು ಡಿಸ್ಪ್ಲೇ ಎಲ್ಲ ಅವರೇ ಮಾಡಿದ್ದಾರೆ. ಫ್ಯಾಷನ್ ಶೋನಲ್ಲಿ ಹೆಜ್ಜೆ ಹಾಕುವ ರೂಪದರ್ಶಿಗಳ ಸೌಂದರ್ಯದ ಆಕರ್ಷಣೆಯ ಹಿಂದೆ ಇರುವ ಫ್ಯಾಷನ್ ಡಿಸೈನರ್ಗಳು ಕೂಡ ತಾವೇನು ಕಮ್ಮಿ ಇಲ್ಲ ಅನ್ನೋದನ್ನ ಇಲ್ಲಿ ಹೆಜ್ಜೆ ಹಾಕುವ ಮೂಲಕ ಸಾಬೀತುಪಡಿಸಿದ್ರು. ದೇವಿಕಮ್ಮ, ರಿಪಬ್ಲಿಕ್ ಕನ್ನಡ, ಧಾರವಾಡ. ಅದು ಜಿಲ್ಲಾ ಕೇಂದ್ರವಾಗಿ ಘೋಷಣೆಯಾಗಿ 15 ವರ್ಷಗಳೇ ಗತಿಸಿದೆ. ಆದರೂ ಸಹ ಆ ಜಿಲ್ಲೆಯಲ್ಲಿ ಅಭಿವೃದ್ಧಿ ಮಾತ್ರ ಶೂನ್ಯ. ಎಲ್ಲಂದರಲ್ಲಿ ಬಿದ್ದಿರುವ ರಸ್ತೆ, ತಗ್ಗು ಗುಂಡಿಗಳೇ ಇದಕ್ಕೆ ಹಿಡಿದ ಕೈಗನ್ನಡಿ ಎನ್ನಬಹುದು. ಈ ಕುರಿತ ರಿಪೋರ್ಟ್ ಇಲ್ಲಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಗುಂಡಿಗಳದ್ದೇ ಕಾರುಬಾರು. ಅಂಗೈಯಲ್ಲಿ ಜೀವ ಹಿಡಿದು ಸವಾರರ ಡೆಡ್ಲಿ ಸಂಚಾರ. ಹೀಗೆ ನಿಧಾನವಾಗಿ ಗುಂಡಿ ತಪ್ಪಿಸಿ ಸಂಚರಿಸೋ ವಾಹನ ಸವಾರರು, ಸಾವಿನ ಹೆದ್ದಾರಿಯಾಗಿ ಕಾಯ್ತಿರೋ ಗುಂಡಿಗಳು, ಅಂಗೈಯಲ್ಲಿ ಜೀವ ಹಿಡಿದು ಸಂಚಾರ. ಜಿಲ್ಲಾ ಕೇಂದ್ರ ಯಾದಗಿರಿ ನಗರದಿಂದ ಸ್ವಲ್ಪ ದೂರ ಹೋದ್ರೆ ಸಾಕು ಗುಂಡಿಗಳ ದರ್ಶನ ಆಗುತ್ತೆ. ವಿಜಯಪುರದಿಂದ ಕೊಂಡಗಲ್ಗೆ ಸಂಪರ್ಕಿಸುವ ರಸ್ತೆ ಸ್ಥಿತಿಯಂತೂ ಅಯೋಮಯವಾಗಿದೆ. ಯಾದಗಿರಿ ನಗರ ಹೊರವಲಯದಲ್ಲಿರುವ ರಸ್ತೆ ತೀರಾ ಹದಗೆಟ್ಟಿದೆ. ಇತ್ತ ವಡಗೇರ ತಾಲೂಕಿನ ಗುರುಸಣಗಿ ಕ್ರಾಸ್ನಿಂದ ಶಹಾಪುರದವರೆಗೆ ಗುಂಡಿಗಳದ್ದೇ ಕಾರುಬಾರು. ನಿತ್ಯ ಈ ರಸ್ತೆಯಲ್ಲಿ ಸಾಲು ಸಾಲು ಅಪಘಾತಗಳು ಸಂಭವಿಸುತ್ತಿವೆ. ಈ ರಸ್ತೆಯಲ್ಲಿ ಓಡಾಡಲು ವಾಹನ ಸವಾರರು ಹಿಂದೇಟು ಹಾಕ್ತಿದ್ದಾರೆ. ನಿತ್ಯ ಸಾವಿರಾರು ವಾಹನಗಳು ಓಡಾಡುವ ರಸ್ತೆ ಹದಗೆಟ್ಟಿರೋದ್ರಿಂದ ಸವಾರರ ಪಾಡು ಹೇಳತೀರದಾಗಿದೆ. ಸರ್ಕಾರ ಹಾಗೂ ಜನಪ್ರತಿನಿಧಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ವಾಹನ ಸವಾರರು ಪರದಾಡುವಂತಾಗಿದೆ. ಕೂಡಲೇ ಅಧಿಕಾರಿಗಳು, ಸಚಿವರು, ಶಾಸಕರು ಎಚ್ಚೆತ್ತು ರಸ್ತೆ ದುರಸ್ತಿಪಡಿಸಬೇಕು. ನಾಗರಾಜ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ.